ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಬೆಳಗಾವಿಯಲ್ಲಿ ಭಿನ್ನಮತ ಶಮನಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಅದರಲ್ಲಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ನಾಳೆ ಕತ್ತಿ ಬ್ರದರ್ಸ್ ಜೊತೆ ಮಾತುಕತೆಯನ್ನು ಬಿಎಸ್ವೈ ನಡೆಸ್ತಾ ಇದ್ದಾರೆ. ಇಬ್ಬರು ಮುನಿಸ್ಕೊಂಡ್ಬಿಟ್ಟಿದ್ದಾರೆ ಕತ್ತಿ ಬ್ರದರ್ಸ್. ಸೊ ಹಾಗಾಗಿ ಬಿಎಸ್ವೈ ಮಾತುಕತೆಯನ್ನು ನಡೆಸಲೇಬೇಕು. ಆ ಪರಿಸ್ಥಿತಿಗೆ ಬಿಜೆಪಿ ಕೂಡ ಬಂದು ಒದಗಿಬಿಟ್ಟಿದೆ. ಆ ಬಗ್ಗೆ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ರಮೇಶ್ ಕತ್ತಿ, ಶಾಸಕ ಉಮೇಶ್ ಕತ್ತಿ ಜೊತೆಗೆ ಯಡಿಯೂರಪ್ಪ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಲೋಕಸಭಾ ಟಿಕೆಟ್ಗೋಸ್ಕರ ಪಟ್ಟಿ ಹಿಡಿದಿರುವಂಥ ಕತ್ತಿ ಬ್ರದರ್ಸ್ ಲೋಕಸಭೆಗೆ ಟಿಕೆಟನ್ನು ಕೊಟ್ಟೇ ಕೊಡಬೇಕು ಅಂತ. ಆದರೆ ಏಪ್ರಿಲ್ 4ರವರೆಗೂ ಕೂಡ ವರಿಷ್ಠರಿಗೆ ಗಡುವನ್ನು ಕೊಟ್ಟಿದೆ. ಸೊ ಹಾಗಾಗಿ ಏನನ್ನ ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಶುರುವಾಗ್ತಾ ಇದೆ. ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದರೆ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅದರ ಲಾಭವನ್ನು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇರೋದ್ರಿಂದ ಬಹುಶಃ ಯಡಿಯೂರಪ್ಪನವರೆಗೆ ಇದು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಎಲ್ಲಿ ಹಾಲಿ ಸಂಸದರು ಕೈ ಜಾರಿ ಹೋಗಿಬಿಡ್ತಾರೋ ಅನ್ನುವಂತಹ ಆತಂಕ ಕೂಡ ಇದೆ. ಸೊ ಹಾಗಾಗಿ ಮಾತುಕತೆ ನಡೆಸೋದು, ಅದರ ಜೊತೆಗೆ ಭಿನ್ನಮತವನ್ನು ಶಮನ ಮಾಡೋದಕ್ಕೆ ಬಿಎಸ್ವೈ ಸರ್ಕಸನ್ನು ಮಾಡ್ತಾ ಇದ್ದಾರೆ. ಕತ್ತಿ ಬ್ರದರ್ಸ್ ಬಂಡಾಯವನ್ನು ತಪ್ಪಿಸೋದಕ್ಕೆ ಈ ಒಂದು ನಾಳೆ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ರಮೇಶ್ ಕತ್ತಿ ಹಾಗೆ ಶಾಸಕ ಉಮೇಶ್ ಕತ್ತಿ ಜೊತೆ ಬಿಎಸ್ವೈ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈಗಾಗಲೇ ಒಂದು ಕಾಲನ ಹೊರಗಿಟ್ಟೇ ಬಿಟ್ರ. ಯಾಕೆಂದರೆ ಬೆಳಗ್ಗೆ ಅಷ್ಟೇ ಕಾಂಗ್ರೆಸ್ನ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ರು. ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಏನಾಗಿದೆಯೋ ಗೊತ್ತಿಲ್ಲ, ನಮ್ಮ ಲೆವೆಲ್ನಲ್ಲಂತೂ ಇದು ಆಗುವಂತಹ ಮಾತಲ್ಲ. ಏನಾದರೂ ಕಾಂಗ್ರೆಸ್ನ ಹೈಕಮಾಂಡ್ನವರು ಏನು ಹೇಳ್ತಾರೋ ಅದರ ಬಗ್ಗೆ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಅನ್ನೋಂಥ ಮಾತನ್ನು ತಿಳಿಸ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಯಡಿಯೂರಪ್ಪನವರು ನಾಳೆ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಇವರ ಮಾತುಕತೆ ಫಲಪ್ರದ ಆದರೆ ಬಹುಶಃ ಎಲ್ಲವೂ ಕೂಡ ಶಮನ ಆಗುತ್ತೆ ಅಂತ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ ಕೊಡ್ತಾರೆ ಬೆಳಗಾವಿಯಿಂದ. ಶ್ರೀಧರ್, ಉಮೇಶ್ ಕತ್ತಿ ಬ್ರದರ್ಸ್ ಏನಿದ್ದಾರೆ, ಸೊ ಒಂದು ಕಡೆ ಬಿಜೆಪಿಯನ್ನು ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನ ಇದೆ. ಯಡಿಯೂರಪ್ಪನವರು ಬಂಡಾಯ ಶಮನಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ಕಾಯ್ತಾ ಇದೆ. ನೋಡೋಣ ಅಲ್ಲಿವರೆಗೂ ಏನಾಗುತ್ತೆ ಅಂತ ಕಾದು ನೋಡುವಂಥ ತಂತ್ರ ಕಾಂಗ್ರೆಸ್ನ ಪಾಳ್ಯದಲ್ಲಿದೆ. ಆದರೆ ಯಾರು ಕೂಡ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ನಾಳಿನ ಯಡಿಯೂರಪ್ಪ ಭೇಟಿ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುತ್ತಾ ಅಂತ? ಖಂಡಿತವಾಗಿಯೂ ಗುರುಪ್ರಸಾದ್, ಅಂದ್ರೆ ಚಿಕ್ಕೋಡಿ ಲೋಕಸಭೆ ಟಿಕೆಟ್ ನಿರೀಕ್ಷಿಸಿದಂತ ಕತ್ತಿ ಸೋದರರಿಗೆ ಬಿಜೆಪಿ ಹೈಕಮಾಂಡ್ ಶಾಕ್ ನೀಡಿತ್ತು. ಆ ಒಂದು ಶಾಕ್ ಹಿನ್ನೆಲೆಯಲ್ಲಿ ಕತ್ತಿ ಸೋದರರು ಕೂಡ ಒಂದು ಆಗಿದ್ದಾರೆ ಅಂತ ಹೇಳ್ಬೋದು. ರಾಜ್ಯದ ಯಾವ ನಾಯಕರ ಸಂಪರ್ಕ ಕೂಡ ಅವರು ಅವ್ರ ಜೊತೆ ಯಾವುದೇ ರೀತಿಯ ಏನು ಭಿನ್ನಮತ ಶಮನಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದಕ್ಕೆ ಅವರು ಅಂತ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಏನು ಮಾಜಿ ಸಂಸದ ರಮೇಶ್ ಕತ್ತಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ರಮೇಶ್ ಕತ್ತಿ ಅವರನ್ನ ಕಾಂಗ್ರೆಸ್ ಗಾಳ ಆಗ್ತಾ ಇದೆ. ಟಿಕೆಟ್ ಆದ್ಮೇಲೆ ಟಿಕೆಟ್ ಆಗುತ್ತೆ ಅನ್ನೋಂತ ಎಲ್ಲಾ ಮಾತುಕತೆ ಬರ್ತಾ ಇದ್ವು. ಆ ಒಂದು ಹಿನ್ನೆಲೆಯಲ್ಲಿ 3 ಮತ್ತು 4ನೇ ತಾರೀಕು ಬೆಳಗಾವಿಗೆ ಬರ್ಬೇಕಾದಂತ ಬಿ.ಎಸ್. ಯಡಿಯೂರಪ್ಪ ಅವರು ನಾಳೆ ಬೆಳಗಿನ ವಿಮಾನದ ಮೂಲಕ ಬೆಳಗಾವಿ ಆಗಮಿಸಿದ್ದಾರೆ. ಯಾಕಂದ್ರೆ ಉಮೇಶ್ ಕತ್ತಿ ಅವ್ರ ಜೊತೆ ಮಾತುಕತೆ ನಡೆಸಿ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷವನ್ನ ಇಬ್ರು ಸೋದರು ತರಲೇಬಾರದು ಅನ್ನೋ ನಿಟ್ಟಿನಲ್ಲಿ ಅವ್ರ ಜೊತೆ ಮನವೊಲಿಸಲು ಬಿ.ಎಸ್. ಯಡಿಯೂರಪ್ಪ ಆಗಮಿಸಿದ್ದಾರೆ. ಈಗಾಗಲೇ ಪ್ರಭಾಕರ್ ಕೋರೆ ನೇತೃತ್ವದಲ್ಲಿ ನಿನ್ನೆ ಸಾಯಂಕಾಲ ಕೂಡ ಒಂದು ಸಭೆ ನಡೆಯಿತು. ಜೊತೆಗೆ ಇವತ್ತು ಬೆಳಿಗ್ಗೆ ಅವರು ಬಂಡಾಯವನ್ನು ಒಂದು ತಿಳಿಗೊಳಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಕತ್ತಿ ಸೋದರರು ಏನೊಂದು ಆಕ್ರೋಶನ ಹೊರ ಹಾಕ್ತಾ ಇದ್ದಾರೆ. ಅದು ಆ ಆಕ್ರೋಶ ಕೂಡ ಶ್ರೀಧರ್, ಇವತ್ತು ಬೆಳಗ್ಗೆ ಏನು ಭೇಟಿ ಮಾಡಿದ್ದಾರೆ ಕತ್ತಿ ಬ್ರದರ್ಸ್ ಸಂಸದ ಸುರೇಶ್ ಅಂಗಡಿಯವ್ರ ಜೊತೆ ಕೈ ಮುಗಿದು ಕೇಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಬಹುಶಃ ಕತ್ತಿ ಬ್ರದರ್ಸ್ಗೂ ಕೂಡ ಆಸೆ ಇಲ್ಲ ಬಿಜೆಪಿಯನ್ನು ತೊರೆದು ಹೋಗೋದಕ್ಕೆ. ಯಾಕೆಂದರೆ ಒಂದು ಟ್ರಂಪ್ ಕಾರ್ಡ್ ಆಗಿ ಗುರುತಿಸ್ಕೊಳ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಆಸೆ ಇದೆಯಾ, ಅಥವಾ ಕಾಂಗ್ರೆಸ್ಗೆ ಹೋಗೋ ನಿರ್ಧಾರದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬಹುದಾ ಅಂತ? ಗುರುಪ್ರಸಾದ್, ಏನಂದ್ರೆ ಕತ್ತಿ ಬ್ರದರ್ಸ್ ಈಗ ರಾಜಕೀಯ ಪ್ರತಿಷ್ಠೆಯ ಒಂದು ವಿಚಾರ. ಯಾಕಂದ್ರೆ ಈಗಾಗಲೇ ಬಿಜೆಪಿ ಟಿಕೆಟ್ ಕೊಡ್ತೀವಿ ಅಂತ ಅನ್ನುವಂತ ಮಾತನ್ನು ಹೇಳುವ ಮೂಲಕ ಕಡಿಮೆ ಕ್ಷಣದಲ್ಲಿ ಟಿಕೆಟ್ ಅನ್ನ ಕೈ ತಪ್ಪಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕತ್ತಿ ಸೋದರರು ಆಕ್ರೋಶಗೊಂಡಿದ್ದಾರೆ. ಮುಂಚೆನೆ ನೀವೇನಾದ್ರೂ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದ್ರೆ ನಮ್ಮ ದಾರಿನ ನಾವು ನೋಡ್ಕೋತಿದೀವಿ ಅಥವಾ ಅನ್ನೋಂತ ಮಾತನ್ನು ಕೂಡ ಉಮೇಶ್ ಕತ್ತಿ ಅವರು ಏನು ಬೆಳಗ್ಗೆ ಭೇಟಿಯಾದಂತ ಸಂಸದರಿಗೆ ಮತ್ತು ಶಾಸಕರಿಗೆ ಹೇಳಿದ್ದಾರೆ ಅಂತ ಲಭ್ಯ ಆಗ್ತಾ ಇದೆ. ಆದ್ರೆ ನಾಳೆ ಬಿ.ಎಸ್. ಯಡಿಯೂರಪ್ಪ ಭೇಟಿ ನೀಡ್ತಾರೆ. ಈ ಭೇಟಿ ಸಾಕಷ್ಟು ಮಹತ್ವ ಪಡೆದುಕೊಳ್ಳಲಿದೆ. ಯಾಕಂದ್ರೆ ನಾಳೆ ಈಗಾಗಲೇ ಕತ್ತಿ ಸೋದರರು ಬೇಸವಾಗಿ ಜೊತೆ ಮಾತನಾಡಿ ಚಿಕ್ಕೋಡಿ ನೀಡಿದಂತ ಟಿಕೆಟ್ ಏನಿದೆ ಅದನ್ನ ಮರುಪರಿಶೀಲನೆ ಮಾಡಬೇಕು. ಏಪ್ರಿಲ್ 4ರವರೆಗೆ ಅವರಿಗೆ ಒಂದು ಗಡುವನ್ನು ಕೂಡ ನೀಡಿದ್ರು. ಸೊ ನಾಳೆ ಬಿ.ಎಸ್. ಭೇಟಿಯ ಬಳಿಕ ಏನೆಲ್ಲ ನಡೀತಾರೋ ಕೂಡ ರಾಜ್ಯ ರಾಜಕಾರಣದ ಮೇಲೆ ಸಾಕಷ್ಟು ಪ್ರಭಾವ ಉಂಟು ಮಾಡಲಿದೆ ಗುರುಪ್ರಸಾದ್. ಓಕೆ, ಬೆಂಬಲಿಗರು ಏನು ಹೇಳ್ತಾರೆ? ಕತ್ತಿ ಬ್ರದರ್ಸ್ರ ಬೆಂಬಲಿಗರು ಏನು ಹೇಳ್ತಾರೆ? ಯಾಕಂದ್ರೆ ಎಲ್ಲ ಹಾಲಿ ಶಾಸಕರಿದ್ದಾರೆ, ಸಂಸದರಿದ್ದಾರೆ. ಆದರೂ ಕೂಡ ಟಿಕೆಟ್ ಅನ್ನು ತಪ್ಪಿಸಿರೋದು ಒಂದು ರೀತಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಬೆಂಬಲಿಗರ ಮಾತನ್ನ ಹಾಗಾದ್ರೆ ಕತ್ತಿ ಬ್ರದರ್ಸ್ ಕೇಳ್ತಾರಾ ಅಥವಾ ಬಿ.ಎಸ್. ಯಡಿಯೂರಪ್ಪ ಹೇಳೋದನ್ನ ಕೇಳ್ತಾರಾ? ಒಂದ್ ವೇಳೆ ಚೇಂಜಸ್ ಏನಾದರೂ ಆಗುತ್ತೆ ಅನ್ನೋಂಥದ್ದಾದ್ರೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ?
ಸರ್ ಖಂಡಿತವಾಗಿಯೂ ಈ ಕತ್ತಿ ಬ್ರದರ್ಸ್ಗೆ ಈಗಾಗಲೇ ಏನು ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಅವ್ರ ಮೇಲೆ ಒತ್ತಡ ಕೂಡ ಹಾಕಲಾಗ್ತದೆ. ಪಕ್ಷೇತರವಾಗಿ ಕಣಕ್ಕಿಳಿಯುವಂತ ಒಂದು ಮಾತನ್ನ ಕತ್ತಿ ಸೋದರಿಗೆ ಅವರ ಬೆಂಬಲಿಗರು ಹೇಳ್ತಾರೆ. ಇನ್ನೊಂದೆಡೆ ನಾಳೆ ಸೋಮವಾರ ಹುಕ್ಕೇರಿಯಲ್ಲಿ ಕತ್ತಿ ಬ್ರದರ್ಸ್ ಏನೋ ಅವರ ಅಭಿಮಾನಿಗಳನ್ನು ಸಭೆ ಕರೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ, ಕತ್ತಿ ಸೋದರನ್ನ ಮನವೊಲಿಸುವಲ್ಲಿ BSF ಸಫಲವಾದ್ರೆ ಏನು ಒಂದು ಬಂಡಾಯ ಹೇಳುವಂತ ಪರಿಸ್ಥಿತಿ ಎದುರಾಗುವುದಿಲ್ಲ. ಒಂದ್ ವೇಳೆ ಬಂಡಾಯ ಎದುರೆ ಅದು ಖಂಡಿತವಾಗಿಯೂ ಬಿಜೆಪಿಗೆ ಸಾಕಷ್ಟು ಹೊಡೆತ ಕೊಡಲಿದೆ. ಅದು ಲೋಕಸಭೆ ಚುನಾವಣೆ ಫಲಿತಾಂಶದಲ್ಲಿ ಸಾಕಷ್ಟು ಏರುಪೇರು ಆಗಲಿದೆ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗೆ.